ಹ್ಞೂ ಮಗ, ಅದೇನೋ ಮಾತಾಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದೀನಪ್ಪ. ಅದೇನು ಹೇಳು. ಅದೇ ಜಯತೆ ಮಗಳು ಗಂಗೆ ಗೊತ್ತಲ್ಲ. ಹಾ ಹಾ ಗೊತ್ತು ಕಲೆ, ಗೊತ್ತು. ಗಂಗೆ ಗೊತ್ತಿಲ್ಲ ನಮ್ಗೆ. ಏಳ್ ಮಗದಿ ಏನು? ಅದೇ ನಿನಗೆ ಗೊತ್ತಲ್ಲ, ಗಂಡ ತಿರೋಗದೆ ಅಂತ. ಹ್ಞೂ ಕಣಪ್ಪ. ಪಾಪ ಏನು ಮಾಡಿಯೇ. ಪಾಪ ಮದುವೆಯಾಗಿ ಜಾಸ್ತಿ ವರ್ಷನೂ ಜೊತೆಲಿ ಇರ್ತಿಲ್ಲ. ಗಂಡ ತೀರೋಗ್ಬಿಡ್ತು. ಅದಕ್ಕೆಪ್ಪ ನಾವೂ ಇರೋರು ಗಂಡ ಸತ್ತೋಗಿರೋರು ಇಲ್ಲ ಗಂಡ ಬಿಟ್ಟಿರೋನು ಅಂತ ಹುಡ್ಕದ ಅಂತ ಅಂತಿದ್ವಲ್ಲ. ಬೇರೆ ಗಂಟ ಯಾಕೆ ಸುಮ್ಮನೆ ಗಂಗೆನೇ ಮಾಡ್ಕೊಂಡ್ರೆ ಹಾಕಿಲ್ವಾ? ಅಯ್ಯೋ ಆಯ್ತದೆ ಕಣಪ್ಪ, ಕೊಡ್ಬೇಕಲ್ಲ ಅವರು. ಈಗ ನಿಮ್ಮ ಜಯತ್ತನೂ ನಿಮ್ಮ ರಾಮ ಅವನು ಒಪ್ಬೇಕಲ್ಲಪ್ಪ. ಅವ್ರು ಒಪ್ಪಾರ ಮಗ, ಒಪ್ಪಕ್ಕಿಲ್ಲ ಕಂದ್ಬಿಡು. ಏ ಯಾಕೆ ಒಪ್ಪಕ್ಕಿಲ್ಲ? ನೀವು ಒಂದು ಮಾತ ಕೇಳಿ ನೋಡದ ಅಪ್ಪ. ಅವ ಸುಮ್ಮನೆ ಬೇರೆ ತಗೊಂತ ಹೋಗಿ ಇದು ಮಾಡ್ಕೊಳ್ಳೋದ್ಕಿಂತವ ಸುಮ್ಮನೆ ನಮ್ಮ ಗಂಗೆನೇ ಮಾಡ್ಕೊಂಡ್ರೆ ನಿಮ್ಗೆ ಒತ್ತಾಸಾಗಿರ್ತಾರೆ ಇರ್ತಾಳೆ. ನನಗೂ ಸರಿ ಆಯ್ತದೆ. ಅಲ್ಲಕ್ಕಲ್ಲ ಮಗ, ಒಂದು ಸಾಲಕ್ಕೆ ಒಂದು ಗಂಡು ಮಗ ಅದೇ. ಅವಳ ಮನಸ್ಥಿತಿ ಹೆಂಗಿದ್ದದ ಏನು ಏಕ್ ತುಂಬ ಕೇಳ್ಬಿಟ್ಟು ಆಮೇಲೆ ಮಕ್ಕಳ್ಸ್ಕೊ ಬಂದಂಗೆ ಮಾಡ್ಕೊಬಂದಿಯಾ? ಏನಂದರೋ ಎಂತಂದರೋ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೀನಿ ಹೇಳ್ಬಿಟ್ಟೆ ಹೋಗಿದಾಗೆಲ್ಲವ. ಅವಳುವೆ ಒಪ್ಕೊಳ್ಳೋ ಮಾಡ್ತಾಳೆ ಅವಳೇ. ಒಟ್ಟಿಗೆ ಹೂವು ಅಪ್ಪನ ಒಪ್ಪಿಸ್ಬೇಕು. ಹೋಗಿದಾಗ ಮಾತಾಡ್ದ? ಅದ್ರ ಬಗ್ಗೆ ಹೊಸಿ ಮಾತಾಡೀನಿ. ಅವಳು ಒಪ್ಕೊಳ್ಳೋ ಮಾಡ್ತಾಳೆ ಅವಳೇ. ಮತ್ತೆ ಇನ್ನೇನು ಮಾತುಕತೆಯಲ್ಲಿ ನೀನೇ ಮುಗಿಸ್ಕೊ ಬಂದಿದ್ದೀನಿ, ನಾವೇನಪ್ಪ ಮಾತಾಡವ? ಅವ್ರ ಹೂವು ಅಪ್ಪನ ಜೊತೆ ಮಾತಾಡೋದು ಬೇಡ್ದ? ಈಗ ನಾನು ಹೆಂಗಂತ ಹೋಗಿ ಕೇಳನೆ ನೋಡದ, ನೀವಿಬ್ರು ಹೋಗ್ಬಿಟ್ಟು ಮಾತಾಡ್ಕೊ ಬಂದ್ರವ. ಆಯಿತು ಬಿಡ್ಲ ಮಗ, ಆಯಿತು. ಅದೇನು ಹೋಗ್ಬಿಟ್ಟು ನೋಡದ. ನಾಳೆ ಎದ್ದು ಒತ್ತಾರೇನೆ ಹೊಂಟೋಯ್ತೀವಿ. ಹೋಗ್ಬಿಟ್ಟು ಕೇಳ್ತೀವಿ. ಹೆಣ್ಣಿದ ಮನೇಲಿ ಸಾವಿರ ಕೇಳ್ತಾರೆ. ಕೇಳ್ತೀನಿ ಬಿಡು. ನಿಮ್ಮ ಜಯತೆ ಕೇಳ್ತೀನಿ. ನಿಮ್ಮ ಜಯತೆ ಹೆಂಗೆ ಒಪ್ಪಿಸ್ಬೋದು ಕಣವ? ನಮ್ಮ ಬಾಬಡಿಯದ ಒಪ್ಬೇಕಲ್ಲ, ಅದೇ ಇರೋದು ಕಣಪ್ಪ. ಮಾವನೇ ಒಂದು ತರಾಡೋದು. ಒಪ್ತಾಗೈತಪ್ಪ. ಆಮೇಲೆ ಏನಾದ್ರು ಮಕ್ಕಳ್ದಾಗ ಅನ್ಸ್ಕೊ ಬಂದಿಯೇ ಹೋಗ್ಬಿಟ್ಟವ್ರ ಮನೆ ಮಕ್ಳಿಗೆ ಏನಾರು ಅಂದ್ರೆ ಏನು ಮಾಡೋದು? ಅದಲ್ದನೇ ಒಂದು ಮಗ ಬೇರೆ ಗಂಡು ಮಗ ಅದೇ. ಇದೆಲ್ಲ ಮಗ ಹಿಂಗಂತಿದಿ ನೀನು? ಇರ್ಲಿ ಬಿಡು, ನೀನು ಚೆನ್ನಾಗಂತಿದ್ದಿ ಕಣವ. ಇದ್ರೇನು ಪಾಪ ಅದೇನು ಮಾಡಕ್ಕೆ ಬಂದದು ಇರ್ಸ್ಕೊಳ್ಳೋದು. ಇನ್ನೇನಪ್ಪ ಪಾಪ ಅದು ತಬ್ಬು ಮಗ. ಅದ್ರ ಕೈ ಬಿಡೋಕ್ಕಾಗ್ತದ? ನೀನು ಹೇಳ್ತಿರೋದು ಸರಿ ಕತೆ ಬಿಡು. ನೋಡೋಕ್ಕಾಯ್ತದೆ. ಬಿಟ್ಟಾಕು, ಇರ್ತದೆ ಹೋಗು. ಸುಮಾರಾಗ ಬರಾಟೆಗೆ ಬಂದಿದ್ದದ. ಚಿಕ್ತು ಕಣಪ್ಪ, 2ನೇ ಕ್ಲಾಸ್ ಕಣೆ, 3ನೇ ಕ್ಲಾಸು ಚಿಕ್ಕ ಇರ್ತದೆ ಬಿಡಪ್ಪ ಪಾಪ. ಈಗ ತಾಯಿನೂ ಮಗನು ದೂರ ಮಾಡೋಕ್ಕೆ ಸರ್ ಬಂದದ. ದೇವ್ರ ಮೆಚ್ಚ ನಮ್ಮನ್ನ ಹಂಗಾದದಪ್ಪ. ಇರಲಿ ಬಿಡು, ಏನು ಮಾಡೋಕ್ಕಾಗಿಲ್ಲ. ಒಟ್ಟಿಗೆ ಮುಂದಕ್ಕಾದ್ರು ಮಗ ಹಂಗೆ ಹಿಂಗೆ ಅಂತ ನೀನು ಮನ್ಸು ಕೆಡ್ಸ್ಕೊಳಂಗಿಲ್ಲ. ಇವತ್ತು ಹೆಂಗಿದೆಯೋ ಹಂಗೆ ಇರಬೇಕು. ಮಗಿನ ವಿಷಯದಲ್ವೇ ಚೆಂದಾಗಿ ನೋಡ್ಕೊತೀನಿ ಅನ್ನೋದಿದ್ರು ಮಾತ್ರ ನಾವು ಹೋಗಿ ಕೇಳ್ತೀವಿ. ಆಮೇಲೆ ಹಂಗೆ ಹಿಂಗೆ ಅಂದರೆ ಆಮೇಲೆ ನಾವು ತಲೆಗೆ ಹಾಕ್ಲಕ್ಕಿಲ್ಲ. ಆಮೇಲೆ ಎಲ್ಲೋ ನನ್ನ ಮಗ ಸತ್ತೋಗ್ಬಿಟ್ಟದೆ ಅಂದ್ಕೊಂಡು ನಾವೆಲ್ಲ ಅಂದ್ಕೊಂಡಿದ್ದು ಹೆಂಗೋ ಬದುಕು ಬಂದಿದ್ದಿ. ಈಗ ಒಂದು ಜೀವನ ನಿಮ್ಗೆ ಸಿಗ್ತದೆ ಅಂದರೆ ಯಾರಪ್ಪ ಬೇಡ ಅಂದರು? ಬೇಡ ಅಂತಂದೋ ನಾವು? ನೀನು ಚೆನ್ನಾಗಿರೋದಕ್ಕೆ ನಮಗೂ ಬೇಕಾಗಿರೋದು. ಅದಕ್ಕೆ ಕಣಪ್ಪ, ಸುಮ್ಮನೆ ಬೇರೆಯವ್ರ ಬಗ್ಗೆ ಎಲ್ಲ ಇದು ಮಾಡ್ಕೊಳ್ಳೋದ್ಕಿಂತ ಅಲ್ಲಿ ಹುಡ್ಕೋದ್ಕಿಂತ ಹೆಂಗೋ ಗಂಗೆರೆ ಮಾಡ್ಕೊಂಡ್ರು ನಿಮ್ಗೆ ಒತ್ತಾಸಾಗಿರ್ತಾಳೆ ಅಂತ. ಅಯ್ಯೋ ಒತ್ತಾಸಾಗಿದ್ದಾಳು ಹೆಂಗಪ್ಪ. ಅವಳು ಕೆಂಪಿ ಬಗ್ಗೆ ಗೊತ್ತು ಮಗ, ಇವು ಹೆಣ್ಣನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲಕಲ್ಲ. ಅದು ಇಲ್ಲಿ ತಿತ್ತಿಲ್ವಲ್ಲ, ಅದೇನೇನೋ ಇದಾಗಿ ಅದು ಬೇರೆ ಥರ ಆಗೋಗಿತ್ತು ಬಿಡು. ಆ ಹೆಣ್ಣು ಇಲ್ಲಿ ಬೆಳೆದಿಲ್ಲ. ಒಟ್ಟು ಕೆಂಪಿ ಪಾಪ ಭಾಳ ಒಳ್ಳೆ ಹೆಣ್ಣು, ಅದ್ರ ಬಗ್ಗೆ ಮಾತಿಲ್ಲ. ಅವಳಂಗೆ ಇರ್ಬೇಕಲ್ಲ ಇವಳುವೆ, ಹೊಂದಾಣಿಕೆ ಮಾಡ್ಕೊಂಡು ಅಂತೆ ಅತ್ತೆ ತಗೋ. ಅವಳಾಗಿರೋದು ಭಾಳ ಒಳ್ಳೆ. ಬೇರೆ ಯಾರಾದರೂ ಬಾಳಕಾಯ್ತಿತ್ತ? ಕೆಂಪಿ ಸುಮ್ಮನೆ ಹೇಳೋದಲ್ಲ. ಅವ್ರ ಊರಿಂದ ಇಲ್ಲೇ ಕೊಟ್ಟಿಲ್ವಾ ಇವರು ಪುಡ್ಸಮಣ? ಅವ್ರನ್ನ ಎಡ್ತಿ ಅವ್ರೊಳಗೆ ತಾನೆ ಹೊಸಿ ಹೋಗ್ಲಲ್ಲ ಕೆಂಪಿಯ. ಅತ್ತೆ ತಾವ ಅವಳಾಗಿರೋದು ಬಾಳವಳೆ. ಬೇರೆಯವರಾಗಿದ್ರೆ ಒಂದು ದಿವ್ಸಲು ಬಾಳ್ತಿತ್ತಿಲ್ಲ ಅಂದ್ಬಿಟ್ಟು ಇವ ಸಿಕ್ಕಿದ್ರು ಕೊಂಡಾಡ್ತಾಳೆ. ನಿಮ್ಮ ಮಗಳು ಚೆನ್ನಾಗವಳೆ, ಮಾತ್ರ ಚೆನ್ನಾಗಿ ಬಾಳ್ಕ ಬಂದು ಅಂದ್ಬಿಟ್ಟು ಎಲ್ಲವ ಹೋಗಿದ್ನಲ್ಲ. ಅವತ್ತೇ ಹೋಗಿದೆ ಗಂಗೆ ನೋಡ್ಕೊಂಡು. ಇಲ್ಲಿ ಅತ್ತೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಒಂದು ದಿವಸ ಇದ್ದು ಆಮೇಲೆ ಅಲ್ಲಿ ಹೋಗಿದೆ. ಕೆಂಪಿ ಆಮೇಲೆ ಅವ್ರ ಮಕ್ಕಳು ಎಲ್ಲರೂ ಮಾತಾಡ್ಸ್ಕೊ ಬಂದೆ. ಅವ ಅಮ್ಮನೂ ಒಳ್ಳೆ ಕಣವ. ಅವ ಅಮ್ಮನೂ ನಿಂಗಮ್ಮನೂ ಆಮೇಲಿಂದ ಅವ್ರ ದೊಡ್ಡತನ ಇಲ್ಲೇ ಇದೆ. ಅವ ಅಮ್ಮನೂ ಅಷ್ಟೇ ಭಾಳ ಒಳ್ಳೆಯವರು. ಮಾತಾಡ್ಸೋದ್ನಲ್ಲ ಹಂಗೇನು ಅನ್ನಿಸ್ನಿಲ್ಲಪ್ಪ. ಅಯ್ಯೋ ಆಗೆಲ್ಲ ಭಾಳ ಹೊಟ್ಟೆ ಉರ್ಸಿದಾಳಂತೆ ಕಂತ ಹಾಕು ನಿಂಗಮ್ಮ. ಭಾಳ ಹೊಟ್ಟೆ ಉರ್ಸಿದಾಳಂತೆ. ಈಗೆಲ್ಲ ಚೆನ್ನಾಗಿರ್ಬೇಕು ಹಂಗಾರೆ. ಚೆನ್ನಾಗೊಳಕ ಸುಮ್ಕಿರು. ಈಗ ಮಕ್ಕಳು ಅಚ್ಚುಕಟ್ಟಾಗಿ ಸಂಪಾದನೆ ಮಾಡ್ತಾರೆ ಕೆಲಸದಲ್ಲಿ. ಅವನು ಆಫೀಸ್ನೇ ಮುಡಿಕೊಂಡವನೇ ಕಿರಿಯವನು. ಇವನು ದಿನಸಿ ಅಂಗಡಿಗಳೇ ಮೊದಲಿಗೆ ಒಂದು ಅಂಗಡಿ ಓಪನ್ ಮಾಡಿದಂತೆ. ಈಗ ಲಾಭಕ್ಕೆ ಲಾಭ ಮಾಡ್ಕೊಂಡು ಈಗ 3-4 ತಗೊ ಮಡಗಿದ್ದಾನಂತಪ್ಪ. ಭಾಳ ಚೆನ್ನಾಗಿ ಮಾತಾಡ್ಸಿದ್ರು ಕಣವ. ಮಾತ್ರ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅಯ್ಯೋ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡ್ರು ಕಲೋ ಕೆಂಪಿಯ. 30-40 ಎಕರೆ ಅಂತ ಸುಳ್ಳು ಹೇಳ್ಬಿಟ್ಟು ಮಾಡ್ಕೊಂಡಿದ್ದು. ಇಲ್ದಾಗ ಮಾಡ್ತಿದ್ಲ ಅವಳು, ಮಾಡ್ತಿದ್ದಿಲ್ಲ. ಏನು ಮಾಡಿ ಪಾಪ ಒಳ್ಳೆನ ತಗೊಂಡೋಗಿ ಸಿಕ್ಸಿ. ಆ ಬಡಿಯನ್ನು ಸರಿಯಾಗಿತ್ತಿಲ್ಲ ಅವನು. ಅವಳ ಗಂಡ ಯಾರನ್ನೋ ಅವ್ರೇನೋ ಮಾಡ್ಕೊಂಡು ಹೊಸಿ ವನವಾಸ ಹತ್ತಿಸಿಲ್ಲ. ಹೆಣ್ಣಾಗಿರೋದಕ್ಕೆ ಹೆಂಗೋ ವನವಾಸ ಹೊತ್ಕೊಂಡು ಬಾಳಾಟ ಮಾಡೋದೆ. ಬೇರೆದಾಗಿರೋ ಬಾಳಕತ್ತಿತ್ತ ಹಂಗೆ ಇವಳು ಗಂಗೆನೂ ಹೊಂದ್ಕೊಂಡು ಹೋಯ್ತಾಳೆ ಕತೆ. ಸುಮ್ಮನಿರು, ಹೆಂಗೋ ಇತ್ಕೊಂಡು ಹೋಲಿ. ಅವಳಿಗೊಂದು ಆಸರೆ ಆಯ್ತದೆ, ಆ ಮಗಿಗೆ ಒಂದು ತಂದೆ ಪ್ರೀತಿ ತೋರಿಸ್ದಂಗೆ ಆಯ್ತದೆ. ಏನು ಬೇರೆರಪ್ಪ? ಅಯ್ಯೋ ಅವೆಲ್ಲ ನಾವು ಕಟ್ಕೊಂಡು ಕೂತ್ಕೊಂಡ್ರತ್ತದ ಆಯ್ಕಿಲ್ಲ ಕಣಪ್ಪ. ನೋಡೋದು ತಾಡು, ನೋಡೋದ ನಾಳೆ ಎದ್ದು ಹೊತ್ಲಂತೆ ಹೋಗ್ಬಿಟ್ಟು
ಅದೇನೋ ಒಂದು ಅಜ್ಜೆ ಓಟೆ ಬರ್ತೀವಿ ಮಾತಾಡ್ಕೊಂಡು ಹಿಂಗೆ ಅಂತ ಹೇಳ್ತೀವಿ. ಅದ್ರ ಮೇಲೆ ನಾವೇನು ಮಾಡಂಗಿತ್ತದು ಒಪ್ಪರು ಒಪ್ಲಿ ಒಪ್ತಾರೆ ಇರಲಿ ಯಾಕೆ ಒಪ್ಪಕ್ಕಿಲ್ವಪ್ಪ ಒಪ್ಕೋತಾರೆ ಕತೆ ಕೇಳ್ರಪ್ಪ. ಏನಿಲ್ಲ ಅತ್ತೇನೋ ಒಂಚೂರು ಆಸೆಗೆ ಅದೇ ಮಾವನೊಂದು ಒಪ್ಪಿಸ್ಬೇಕು ಅಷ್ಟೇ. ಕೇಳದ ಬಿಡು ಈಗೇನು ಕೇಳದ ಬಿಡಪ್ಪ. ಹೆಂಗೋ ಅಚ್ಚುಕಟ್ಟಾಗಿದ್ದು ಬಿಟ್ರೆ ಅಷ್ಟು ಸಾಕನಪ್ಪ. ಹೊಂದ್ಕೊಂಡು ಹೋಗ್ಬೇಕು ಇಲ್ಲಿ ಗಂಟವೇ. ಆಮೇಲೆ ನಾವು ಹೆಂಗೋ ನೆಮ್ಮದಿಯಾಗಿದ್ದು ಆಮೇಲೆ ಅವಳು ತಂದ್ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅನ್ಕೋಬೇಡದು. ಆಮೇಲೆ ಇನ್ನೊಂದು ಮುಖ್ಯ ದಿವಸ ಯಾಕನಪ್ಪ ಯಾವುದೇ ಕಾರಣಕ್ಕೂ ಮಗಿನ ಮಾತ್ರ ಕೈ ಬಿಡ್ಬಾರ್ದು ಕಲ ಮಗ. ಇದೊಂದು ಮಾತ್ರ ನಿನ್ನ ನೆಪ್ತಿದೆ ಗ್ಯಾಪ್ತಲ್ಲಿ ಇಟ್ಕೋಬೇಕು. ನೀನು ನಾನು ಇರಲಿ ಸಾಯ್ಲಿ ಹೆಣ್ಣಾಸೆಗೆ ಹೋಗಿ ಹ್ಞೂ ಅಂದ್ಕೊಂಡು ಮದುವೆ ಆಗ್ಬಿಟ್ಟು ನಾಳೆ ದಿವಸಕ್ಕೆ ಮದುವೆ ಆದಮೇಲೆ ಆ ಮಗಿನ ಕಡೆಗಣ್ಬೇಡ್ದು ನೀನು. ಅಪ್ಪ ಎಲ್ಲರೂ ಉಂಟಪ್ಪ ಹಂಗೆ ಮಾಡೋದು ದೇವ್ರು ನಂಗೆ ಒಳ್ಳೇದು ಮಾಡೋದಾ. ಬಿಡಾಕಪ್ಪ ಪಾಪ. ಈಗ ನಾನೇ ಬೇರೆಯವ್ರ ಮದುವೆ ಹಾಕಿ ನಾನು ಇರ್ತೀನಿ ಅಂತ ಪರಿಸ್ಥಿತಿಲಿದ್ದಾಗ ನನ್ನ ಮಗಿಗೆ ಯಾರು ತೊಂದರೆ ಕೊಟ್ಟಿದ್ರೆ ನನಗೆ ಹೆಂಗೆ ಅನ್ಸೋದು ಹೇಳು. ಸತ್ತಿರ್ತಾನೆ ನಂಗೆ ನೆಮ್ಮದಿ ಸಿಗ್ತಿತ್ತಾ? ಅವೆಲ್ಲ ನನ್ನ ಮನ್ಸಲ್ಲಿ ಮಡಿಕೊಳಕ್ಕಿಲ್ಲ ಕಣಪ್ಪ. ಬಿಡಪ್ಪ ನಾನು ಚೆನ್ನಾಗಿ ನೋಡ್ಕೊತೀನಿ ಮಗಿನೂ ಪಾಪ ಪಾಪ ಹೆಂಗೋ ಚೆನ್ನಾಗಿರಲಿ. ನೋಡಕ್ಕಾರ ಅಪ್ಪನಂಗೆ ಅಂತಲ್ಲಿ ಇರೋದು ಅದು ಅಲ್ಲಿ ಬಿರ್ನಂಗೆ ಅವ ಹೆಂಗೋ ಇರಲಿ ಬಿಡು ಪಾಪ. ಹೆಂಗಾರು ಇರಲಿ ಬಿಡವ. ಅದಕ್ಕೆ ಬಂಗಂದಿ ಮಾತು ಕೂಡ ಹಿಡಿಯಕ್ಕಿಲ್ಲ ನನಗೆ. ಯಾಕೆ ಹೆಂಗಂದಿ ಮಕ್ಕಳು ದೇವ್ರ ಸಮಾನ. ಅಯ್ಯೋ ನಾನೇನಂದೆಪ್ಪ ನಾನೇನಂದೆ ತಪ್ಪಂದ ನಾನು ಯಾರಂಗ ಅಂತಿದ್ರು ಅದಕ್ಕೆ ಹಂಗಂದಿದ್ದು. ಅಪ್ಪನ ಕೊಡ್ತಾರೆ ಮಕ್ಳು ಯಾರಂಗೆ ಕೊಟ್ಟಾರು. ನೀನು ಬುದ್ಧಿನೇ ಬಿಡೋಲ್ಲ ನೀನು. ಆಮೇಲೆ ಮದುವೆ ಮಾಡ್ಕೊಬಂದ್ರು ಮಗಿನ ಚೆನ್ನಾಗಿ ನೋಡ್ಕೊತೀನಿ ಅಂದ್ರೆ ಅಷ್ಟೇ ನಾವು ಕೈ ಹಾಕೋದು. ಆಮೇಲೆ ನೀನು ಕೈಯ ಪಿಯ್ಯ ಅನ್ನೋದು ಅವೆಲ್ಲ ಆದರೆ ಹಾಕೋದೇ ಬೇಡ ಹೋಗೋದೇ ಬೇಡ. ಉಂಕನವ ಅಪ್ಪ ಹೇಳ್ತಾರದು ನಿಜವೇ. ಬರೀ ಅವಳು ಅಬ್ರು ಮದುವೆ ಮಾಡ್ಕೊಬಂದ್ಬಿಟ್ಟು ಆ ಮಗಿನ ಅತಂತ್ರ ಮಾಡೋಕೆ ನನಗೆ ಇಷ್ಟ ಇಲ್ಲ. ಆ ಮಗಿನೂ ಚೆನ್ನಾಗಿ ನೋಡ್ಕೊತೀವಿ ಅನ್ನೋದಿದ್ರು ಮಾತ್ರ ನಾನು ಮುಂದೆ ಹೋಗ್ತೀನಿ. ಇಲ್ಲ ನನ್ನ ಪಡೆಗೆ ನಾನು ಸುಮ್ಮನೆ ಇರ್ತೀನಿ. ಅಯ್ಯೋ ನಾನು ಯಾಕಪ್ಪ ಬೇಡ ನಾನೇ ಹೆಂಗೋ ನಿನಗೆ ಏನು ಸಿಗ್ತಾರದೆ ಹೆಚ್ಚು. ನನ್ನ ಮಗನಿಗೆ ಮದುವೆ ಆಗ್ನಿವರ ಅಂತಿದೆ. ಈಗ ಆಯ್ತದೆ ಅಂದರೆ ಬೇಡ ಅಂದ ನಾನು. ಆಯಿತು ಹೋಗು ಏನೋ ಒಂದು ಒಳ್ಳೇದಾಗಲಿ ಚೆನ್ನಾಗಿ ನೋಡ್ಕೊತೀನಿ ಹೋಲ. ನಾನೇನು ಅನ್ನಕ್ಕೆ ಹೋದನು ಪಾಪ. ಅಷ್ಟಿದ್ಮೇಲೆ ಸರಿ. ಮತ್ತೆ ನಳಿಕೆ ಎದ್ದು ಬತ್ತಾರೇನೇ 6 ಗಂಟೆ ಬಸ್ಗೆ ಹೊಂಟೋಗದ. ನಾಷ್ಟ ಪಾಷ್ಟ ಅಂತ ಕಾಯೋದು ಬೇಡ. ಮಗ ರಾತ್ರಿನೇ ಸಾರು ಮಾಡ್ಬಿಡ್ತೀನಿ ಬೆಳಿಗ್ಗೆ ಎದ್ದು ಅಕ್ಕಿ ಹಾಕ್ಬಿಟ್ಟು ಹೋಯ್ತೀನಿ ಊಟ ಮಾಡು. ನಾನು ನಾಷ್ಟದ ಬಗ್ಗೆ ತರ ಗಿಡ್ಸ್ಕೊಂಡು ಓಟ್ಕಿಟ್ಲ ಅಂತ ತಿನ್ಕತೀನಿ ಹೋಗವೆ. ಹೇಳ್ಕೊಂಡು ಹೆಂಗಾರು ಮಾಡಿ ಒಪ್ಪಿಸ್ಕೊಂಡೆ ಬರ್ಬೇಕು ಕಣವ. ಕೇಳಷ್ಟು ಕೇಳ್ಬೋದು. ಇನ್ನು ಮಾಡೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಅಂದರೆ ಕಾಲು ಕಟ್ಟಂಗಿದ್ದಲ್ಲ ಮಗ. ನೀನು ಚೆನ್ನಾಗಿ ಮಾತಾಡ್ತೀಯಕ್ಕಲ್ಲ. ನೋಡೋದು ಬಿಡ್ಲೆ ಕೇಳ್ತೀವಿ. ಕೇಳಿದ್ಮೇಲೆ ತಾನೆ ಹಂಗೆದು ಅತ್ತೆದೇನು ತೊಂದರೆ ಇಲ್ಲ. ಮಾವಂದೇ ಒಂಚೂರು ಮಾವ ಅಂದರೆ ಮಗ ತಂತ್ರ ಆಯ್ತದೆ ಅಂತ ಹೆಂಗೂ ಚಿಂತೆ ಅಲ್ವಾ. ಅದರಿಂದ ಮಾವ ಒಂಚೂರು ಹಿಂದೆ ಹಾಕೋದು ಅಂತ. ಅವ್ರಿಗೂ ಯಾವ್ದಾರ ಇರೋಕ್ಕಿಲ್ವಪ್ಪ. ಏನೋ ಎಂತೋ ಈಗ ಮಾಡ್ಕೊಳಗಂಡು ಮಾಡ್ಕೊತಾರೆ. ಆಮೇಲೆ ನಾಳೆ ದಿವಸಕ್ಕೆ ಏನಂದಾರೋ ಏನೋ ಎಂತೋ ಅಂದ್ಕೊಂಡು ಗಾಬರಿ ಅಲ್ವಾ. ಸರಿಯಪ್ಪ ಆಯಿತು. ನೀನು ಹೇಳು ನಾವು ಅಚ್ಚುಕಟ್ಟಾಗಿ ನೋಡ್ಕೊತೀವಿ. ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ ಅಂತ. ಸರಿ ಬಿಡು ಆಯಿತು. ನೀನು ಇಷ್ಟು ಧೈರ್ಯ ಕೊಟ್ಮೇಲೆ ನಮಗೇನು ನೀನೇ ಆಗಕ್ಕೆ ಒಪ್ಕೊಂಡ್ಮೇಲೆ ನಮ್ದೇನಪ್ಪ. ಹೆಂಗೋ ನಿನ್ನ ಜೀವನ ಒಂದು ಚೆನ್ನಾಗಿರಲಿ. ಇಷ್ಟು ವರ್ಷ ಎಲ್ಲೆಲ್ಲೋ ಕಾಲ ಕಳ್ಕೊಬಂದಿದೆಯೇ. ಇನ್ನು ಮುಂದೆ ಕಾರ್ಯ ಹೆಂಗೋ ಒಂದು ಸಂಸಾರ ಕಟ್ಕೊಂಡಿರ್ತೀನಿ ಅಂದರೆ ಅದಕ್ಕೆ ನಾವು ಯಾಕೆ ಬೇಡ ಅನ್ನವ. ನಿಮ್ಮದೇ ಕಾಲ ಕಳಿ ಮಗ. ಸರಿ ಕಣಪ್ಪ ಆಯಿತು. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಇನ್ನೇನು ಸಮಾಚಾರ? ಅಯ್ಯೋ ನಿಜವಾಗ್ಲೂ ನಾವಂತೂ ಗಂಗೆ ಮದುವೆ ಆಗ್ಬಿಟ್ಟು ಮಗಿನ ತಂತ್ರ ಮಾಡೋಕ್ಕಿಲ್ಲ. ಏನಿದ್ರು ಆ ಮಗ ನನ್ನ ಮಗಿನಾಗ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏಕೆಂದರೆ ಪಾಪ ಈಗ ಅವಳು ಬೇಕು ಮಗ ಬೇಡ ಅಂದರೆ ದೇವ್ರ ಮೆಚ್ಚನ. ಈಗ ಮದುವೆಯಾಗಿ ಗಂಡ ತಿರೋಗಿ ಒಂದು ಮಗ ಅದೇನದು ಗೊತ್ತಿದ್ಮೇಲೆ ಎಲ್ಲ ಮಾಡ್ಕೊಂಡ್ಮೇಲೆ ಆ ಮಗಿನ ಜವಾಬ್ದಾರಿ ನಮ್ಮದೇ. ಅದನ್ನ ಬೇಡ ಅಂತ ನಾವು ಹೆಂಗೆ ಅನ್ನೋಕ್ಕದು ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸರಿ ಕಣ್ರಪ್ಪ ಬರೋರು. ಮತ್ತು ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು. ಮತ್ತು ನಮಸ್ಕಾರ.